Hello friends, welcome back to my channel. I'm back with a new video. ಬನ್ನಿ ಇವತ್ತು ನಾನು ನಿಮ್ಮನ್ನ ಏರಿಯಾ 83 ಅನ್ನುವಂಥ ಒಂದು ಅಡ್ವೆಂಚರ್ ಓರಿಯೆಂಟೆಡ್ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ನೇಚರ್ ರೆಸಾರ್ಟು. ಇದು ಬಂದು ಬನ್ನರ್ಘಟ್ಟ ರೋಡಲ್ಲಿರುವ ಬಿಲ್ವಾರದ ಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಈ ರೆಸಾರ್ಟ್ ಬಂದ್ಬಿಟ್ಟು ಇಟ್ ಬ್ಲೆಂಡ್ಸ್ ವಿತ್ ಔಟ್ಡೋರ್ ಅಡ್ವೆಂಚರ್, ಟೀಮ್ ಬಿಲ್ಡಿಂಗ್ ಎಕ್ಸ್ಪೀರಿಯನ್ಸ್, ಗ್ರೀನರಿ ಆ್ಯಂಡ್ ರಿಲ್ಯಾಕ್ಸೇಷನ್. ಇದು ಬಂದು ಎಲ್ಲರಿಗೂ ಫೇವ್ರೆಟ್ ಚಾಯ್ಸ್ ಆಗಿರುತ್ತೆ ಫಾರ್ ಡೇ ಔಟಿಂಗ್ಸು, ಕಾರ್ಪೊರೇಟ್ ರಿಟ್ರೀಟ್ಸ್ಗೆ, ಮತ್ತು ಫ್ಯಾಮಿಲಿ ಟ್ರಿಪ್ಸ್ಗೆ, ಮತ್ತು ಸೆಲೆಬ್ರೇಷನ್ಸ್ ಲೈಕ್ ಬರ್ತ್ಡೇ ಆ್ಯಂಡ್ ಸ್ಮಾಲ್ ಈವೆಂಟ್ಸಿಗಾಗಿ. ನಾವು ನಮ್ಮ ಅಕ್ಕನ ಬರ್ಡೇ ಇದ್ದಿದ್ದರಿಂದ ಎಲ್ಲ ಮಕ್ಕಳನ್ನು ಕರ್ಕೊಂಡು ಈ ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿದ್ವಿ. ಈ ರೆಸಾರ್ಟ್ ಬಂದು ಗ್ರೀನರಿಯಿಂದ ತುಂಬಿದೆ. ಇದು ಬೆಂಗಳೂರಿಗೆ ಹತ್ರ ಆದ್ರೂ ಇಟ್ ಫೀಲ್ಸ್ ಲೈಕ್ ಇಟ್ ಈಸ್ ಅವೇ ಫ್ರಮ್ ದ ಸಿಟಿ ನಾಯ್ಸ್. ಇದು ರಫ್ಲಿ 30 to 45 ಮಿನಿಟ್ಸ್ ಡ್ರೈವ್ ಫ್ರಮ್ ದ ಸೆಂಟ್ರಲ್ ಬೆಂಗಳೂರು. ಈ ಪ್ರಾಪರ್ಟಿಯಲ್ಲಿ ನೇಚರ್ ಮಧ್ಯೆ ಒಂದು ಲೇಕು, ಲಾನ್ಸು, ಶಾಲೆಟ್ಸು ಮತ್ತು ಔಟ್ಡೋರ್ ಆಕ್ಟಿವಿಟಿ ಝೋನ್ಸು ಇನ್ಕ್ಲೂಡ್ ಆಗಿದೆ. Area 83 is known for its variety of adventure and fun activities. ಇದು ಬಂದ್ಬಿಟ್ಟು ಸೂಟಬಲ್ ಫಾರ್ ಗ್ರೂಪ್ಸ್ ಆಫ್ ಫ್ರೆಂಡ್ಸ್, ಫ್ಯಾಮಿಲಿ, ಸ್ಟೂಡೆಂಟ್ಸ್ ಮತ್ತು ಕಾರ್ಪೊರೇಟ್ಸ್ಗೆ. ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಲೈಕ್ ಕಾಯಕಿಂಗ್, ವಾಟರ್ ಸೈಕ್ಲಿಂಗ್ ಆನ್ ದ ಲೇಕ್ ಇದೆ. ಅದಾದ ನಂತರ ಲ್ಯಾಂಡ್ ಗೇಮ್ಸ್ ಇದ್ದಾವೆ, ಥ್ರಿಲ್ಸ್ ಇದ್ದಾವೆ ಲೈಕ್ ಪಿಂಟ್ ಬಾಲ್, ಡರ್ಟ್ ಕಾರ್ಟಿಂಗ್, ಆರ್ಚರಿ ಟ್ಯಾಗ್, ಬಬಲ್ ಸಾಕರ್, ಟ್ರೀ ಟಾಪ್ ಚಾಲೆಂಜಸ್, ಈ ಥರವೆಲ್ಲ ಆಕ್ಟಿವಿಟೀಸ್ ಇದ್ದಾವೆ. ಅಲ್ಲಿ ಏರಿಯಲ್ ಆಕ್ಟಿವಿಟೀಸು ಇದ್ದಾವೆ ಲೈಕ್ ಜೈಂಟ್ ಸ್ವಿಂಗ್ಸ್ ಆ್ಯಂಡ್ ಜಿಪ್ ಲೈನ್ಸ್ ಓವರ್ ದ ಸೀನಿಕ್ ಗ್ರೌಂಡ್ಸ್. ಅದಾದ ನಂತರ ರಿಲ್ಯಾಕ್ಸೇಷನ್ಗೋಸ್ಕರ ನೇಚರ್ ವಾಕು, ಲಾನ್ಸು, ರೈನ್ ಡ್ಯಾನ್ಸ್ ಏರಿಯಾಸು ಆ್ಯಂಡ್ ಸೀಟಿಂಗ್ ಸ್ಪಾಟ್ಸು ಟು ಅನ್ವೈಂಡ್ ಕೂಡ ಇದ್ದಾವೆ. ಸೊ ಪ್ಯಾಕೇಜಸ್ ಕ್ಯಾನ್ ಬಿ ಕಸ್ಟಮೈಸ್ಡ್ ಫಾರ್ ಹಾಫ್ ಡೇ ಆ್ಯಂಡ್ ಫುಲ್ ಡೇ ಸ್ಟೇಸ್ ಕೂಡ. ವೆಲ್ಕಮ್ ಡ್ರಿಂಕು, ಬುಫೆ ಲಂಚು, ಸ್ನ್ಯಾಕ್ಸು ಆಫನ್ ಇನ್ಕ್ಲೂಡ್ ಆಗಿರುತ್ತೆ. ದೋ ಬುಕ್ಕಿಂಗ್ ಅಹೆಡ್ ಈಸ್ ರೆಕಮೆಂಡೆಡ್ ಎಸ್ಪೆಷಲಿ ಆನ್ ವೀಕೆಂಡ್ಸ್. ನೀವು ಡೇ ಟ್ರಿಪ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದರೆ ಇವ್ರ ಹತ್ರ ಸ್ಟೇ ಆಪ್ಷನ್ಸು ಇದ್ದಾವೆ. ಇವ್ರ ಹತ್ರ ಶಾಲೆಟ್ಸು, ಸೂಟ್ಸ್ ಮತ್ತು ವಿಲ್ಲಾಸ್ ಆಪ್ಷನ್ ಇದ್ದಾವೆ. ಶಾಲೆಟ್ಸ್ ಆರ್ ಸೆಟ್ ಅಮಂಗ್ ಗ್ರೀನರಿ ಆ್ಯಂಡ್ ಟಿಪಿಕಲಿ ಇನ್ಕ್ಲೂಡ್ಸ್ ಅಮ್ಯುನಿಟೀಸ್ ಲೈಕ್ AC, ಹೌಸ್ ಕೀಪಿಂಗ್ ಆ್ಯಂಡ್ ಆಕ್ಸೆಸ್ ಟು ದ ಕಾಮನ್ ಪೂಲ್. ನೋಡಿ, ನೀವಿಲ್ಲಿ ನೋಡ್ತಿರಬಹುದು ಇದೆಲ್ಲ ಔಟ್ಡೋರ್ಸು ಇನ್ಸೈಡ್ ದಟ್ ರೆಸಾರ್ಟ್. ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತೆ ಏರಿಯಾ. ಒಂದು ದೊಡ್ಡ ಕಾಮನ್ ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ಆಲ್ರೆಡಿ ಯಾರೋ ಕಾರ್ಪೊರೇಟ್ ಗ್ರೂಪ್ ಅವ್ರು ಬಂದು ಎಂಜಾಯ್ ಮಾಡ್ತಿದ್ರು ಪೂಲಲ್ಲಿ. ನೋಡಿ, ಕರ್ಕೊಂಡು ಹೋಗ್ತೀನಿ ಪೂಲಿನ ಹತ್ರ. ನಂಗೆ ಪರ್ಸ್ನಲಿ ಈ ರೆಸಾರ್ಟ್ ಬಂದು ತುಂಬ ಇಷ್ಟ ಆಯಿತು. ಯಾಕಂದರೆ ಇದು ಕಾಡಿನ ಮಧ್ಯ ಇದೆ. ನೋಡಿ, ಎಲ್ಲೆಲ್ಲೂ ಗ್ರೀನರಿ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಮರಗಳು, ಗಿಡಗಳಿದ್ದಾವೆ ಸುತ್ತಲೂ. ಸೊ ಇದ್ರ ಮಧ್ಯೆ ಈ ರೆಸಾರ್ಟ್ ಇರೋದು ಒಂಥರ ಪ್ಯೂರ್ ಏರ್ ಸಿಗತ್ತೆ ಬ್ರೀತ್ ಮಾಡೋದಕ್ಕೆ, ಮತ್ತು ಅವೇ ಫ್ರಮ್ ದ ಸಿಟಿ ನಾಯ್ಸು, ಪೊಲ್ಯೂಷನ್ ಅಂತಲೇ ಹೇಳಬಹುದು. ನಾವಿಲ್ಲಿ ಡೇ ಪ್ಯಾಕೇಜ್ ತೊಗೊಂಡಿದ್ವಿ. ನಾವು ಹೋದ ಕೂಡಲೇ ನಮಗೆ ಅಲ್ಲಿ ಕೈಗೆಲ್ಲ ಒಂದು ಬ್ಯಾಂಡ್ ಹಾಕ್ತಾರೆ. ಆ ಬ್ಯಾಂಡಲ್ಲಿ ಯಾವ್ದ್ಯಾವ್ದು ಆ್ಯಕ್ಟಿವಿಟೀಸ್ ಮಾಡಬಹುದು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ನಮಗೆ ಬ್ರೀಫಿಂಗ್ ಕೊಡ್ತಾರೆ. ಆ ಬ್ರೀಫಿಂಗಲ್ಲಿ ಇದು ಯಾವ್ಯಾವ ಆ್ಯಕ್ಟಿವಿಟಿ ಅದು ಬ್ಯಾಂಡಲ್ಲಿ ಮೆನ್ಷನ್ ಆಗಿರೋದು ಅಂತ ಹೇಳ್ತಾರೆ. ಮತ್ತು ಯಾವ ಆ್ಯಕ್ಟಿವಿಟಿನ ನಾವು ಫಸ್ಟ್ ಮಾಡಬೇಕಂತನೂ ಹೇಳ್ತಾರೆ. ಸೊ ನಾವು ಹೋಗಿದ್ದು ವೀಕ್ ಡೇ ಆಗಿದ್ದರಿಂದ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಫಸ್ಟು ನಮಗೆ ಅವರು ಸಜೆಸ್ಟ್ ಮಾಡಿದ್ದು ಇದು ಬಬಲ್ ಸಾಕರ್ ಹೋಗಿ ಅದು ಬಬಲ್ ಸಾಕರ್ ಮುಗಿಸ್ಕೊಳ್ಳಿ ಅಂತ. ಸೊ ನಾವು ಅಲ್ಲಿಗೆ ಬಂದ್ವಿ ಫಸ್ಟು. ಅದಾದ ನಂತರ ಅದ್ರ ಪಕ್ಕನೇ ಏರಿಯಲ್ ಆ್ಯಕ್ಟಿವಿಟೀಸು ಮತ್ತು ಲೇಕ್ ಇತ್ತು. ಆ ಲೇಕಲ್ಲಿ ಕಯಾಕಿಂಗು ಎಲ್ಲ ಇತ್ತು. ಸೊ ನಮ್ಮ ಬ್ಯಾಂಡಲ್ಲಿ ಕಯಾಕಿಂಗು ಮತ್ತು ಒಂದು ಸ್ವಿಂಗ್ ಆ್ಯಕ್ಟಿವಿಟಿ ಇತ್ತು, ಕಪಲ್ ಸ್ವಿಂಗ್ ಏರಿಯಲ್ ಆ್ಯಕ್ಟಿವಿಟಿ. ಅದಾದ ನಂತರ ಬಬಲ್ ಸಾಕರು ಇತ್ತು. ಸೊ ಇವೆಲ್ಲ ಆಡೋಕ್ಕೆ ಅಂತ ಇಲ್ಲಿ ಬಂದ್ವಿ. ಮತ್ತು ಇಲ್ಲಿ ನೋಡಿ, ಇದು ರಾಕೆಟ್ ಇಜೆಕ್ಟರಿ. ಅದು ಅದರಲ್ಲಿ ನಮ್ಮ ಬ್ಯಾಂಡಲ್ಲಿ ಮೆನ್ಷನ್ ಆಗಿರಲಿಲ್ಲ ಆ ಆ್ಯಕ್ಟಿವಿಟಿ. ಅದಾದ ನಂತರ ನೋಡಿ, ಇಲ್ಲಿದೆ ಕಪಲ್ ಸ್ವಿಂಗು. ಇದ್ರ ಪಕ್ಕ ದೆರ್ ವಾಸ್ ಅ ಜಾಯಿಂಟ್ ಸ್ವಿಂಗ್. ಅದರಲ್ಲಂತೂ
ಎಲ್ಲರನ್ನೂ ಒಳ್ಳೆ ಸೂಪರ್ ಮ್ಯಾನ್ ಥರ ಕಟ್ಬಿಟ್ಟು ದೊಡ್ಡ ಪೆಂಡುಲಮ್ ಥರ ಸ್ವಿಂಗ್ ಆಗತ್ತದು. ಅದಂತೂ ಭಯಂಕರವಾಗಿತ್ತು. ಅದು ಮೆನ್ಷನ್ ಆಗಿರಲಿಲ್ಲ ನಮ್ಮ ಬ್ಯಾಂಡಲ್ಲಿ. ಇವೆಲ್ಲ ಮಾಡಬೇಕಂದ್ರೆ ನಾವು ಎಕ್ಸ್ಟ್ರಾ ಕಾಸ್ಟ್ ಅಂದರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗ್ತಿತ್ತು. ನಾವು ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಬಿಟ್ಟು ಆಟ ಆಡಬೇಕಾಗಿತ್ತು. ಇದೇ ನೋಡಿ ಬಬಲ್ ಸಾಕರು. ಆಲ್ರೆಡಿ ಒಂದು ಗ್ರೂಪ್ ಇದನ್ನ ಆಡ್ತಾ ಇದ್ರು. ಅವ್ರು ಮುಗಿಸಿ ಬರೋದಕ್ಕೆ ನಾವು ಹೊರಗಡೆ ಕಾಯ್ತಿದ್ವಿ. ಅದಾದ್ಮೇಲೆ ನಮ್ಮ ಟರ್ನ್ ಬಂತು. ಇದು ನೋಡಿ ನಮ್ಮ ಗ್ರೂಪು. ನಾವು 10 ಜನ ಇದ್ವಿ. ಸೊ 5 ಡಿವೈಡ್ ಆಗಿದ್ವಿ. ಅದರಲ್ಲಿ ಆ್ಯಕ್ಚುಲಿ ಇದು ಒಂಥರ ಮಜಾನೇ ಇತ್ತು. ಬಟ್ ಇದ್ರೊಳಗಡೆ ಸಫೋಕೇಟ್ ಆಗ್ತಿತ್ತು. ಓಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅದನ್ನು ಹೊತ್ಕೊಂಡು. ಸೊ ಬಟ್ ಅದೇ ಫನ್ನು ಈ ಗೇಮ್ದು. ಸೊ ಈ ಬಬಲ್ನ ಹಾಕೊಂಡು ಸಾಕರ್ ಆಡಬೇಕು. ಸೊ ಅಲ್ಲಿ ನಾನು ವೈಟ್ ಕಲರ್ ಪ್ಯಾಂಟ್ ಹಾಕಿದ್ದೀನಿ. ಅದು ನಾನು ಅದು ಕೆಳಗಡೆ ಕಾಲಿಂದ ಗುರ್ತಿಸ್ಬೋದು. ಇದು ಬ್ಲೂ ಕಲರ್ ಸಾಕರ್. ಅದಾದ ನಂತರ ನಾವೆಲ್ಲ ಸೇರಿ ಲೇಕಲ್ಲಿ ಇದು ಕಯಾಕಿಂಗ್ ಹೋದ್ವಿ. ಕಯಾಕಿಂಗ್ ಇಲ್ಲ, ಅದು ಬೋಟಿಂಗ್ ಕೊಟ್ಟರು. ಒಂದೊಂದು ಬೋಟಲ್ಲಿ 5 ಜನ ಕೂತ್ಕೊಂಡು ಹೋಗೋ ಥರ. ಸೊ ನಾವು ಮಕ್ಕಳು ಎಲ್ಲ ಮಜಾ ಮಾಡಿದ್ವಿ. ನೋಡಿ ಇದೆಲ್ಲ ಲೇಕ್ ಮೇಲ್ಗಡೆ ಕೊಕ್ಕರೆ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದಾವೆ. ಅದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ನೇಚರ್ ಮಧ್ಯೆ. ನೋಡಿ ಇದೇ ಬಂದ್ಬಿಟ್ಟು ಅದು ಕಪಲ್ ಸ್ವಿಂಗು. ಇದು ಮೆನ್ಷನ್ ಆಗಿತ್ತು ನಮ್ಮ ಬ್ಯಾಂಡಲ್ಲಿ. ಸೊ ಎಲ್ಲರೂ ಆಟ ಆಡಿದ್ವಿ, ಮಜವಾಗಿತ್ತು. ಇಬ್ಬರಿಬ್ಬರು ಸರದಿನಲ್ಲಿ ಹೋದ್ವಿ, ಭಾಳ ಚೆನ್ನಾಗಿತ್ತು. ನಾನು ಆಡಿದೆ. ಒಂಥರ ಅಡ್ರಿನಲ್ ರಶ್ ಆಗುತ್ತೆ, ಭಾಳ ದಿನ ಆದಮೇಲೆ ಒಂದು ಅಡ್ವೆಂಚರ್ ಮಾಡಿದ್ದು. ಸೊ ಇದೇ ಬೋಟಿಂಗು. ನಾವು 5 ಮೆಂಬರ್ಸು ಕೂತ್ಕೊಂಡು ಹೋದ್ವಿ. ರೋ ಮಾಡೋಕ್ಕೆ ಕೊಟ್ಟಿದ್ರು. ಅದರಲ್ಲಿ ಅವರು ಒಂದು ಬೋಟು, ನಾವೊಂದು ಬೋಟು, 5 ಪೀಪಲ್ ಡಿವೈಡ್ ಮಾಡಿಕೊಂಡು ಹೋದ್ವಿ. ಚೆನ್ನಾಗಿ ಅನಿಸಿತು. ಅದು ಲೇಕೆಲ್ಲ ಪೂರ್ತಿ ಸುತ್ತ ಹಾಕಿ ಬಂದ್ವಿ ಒಂದು ರೌಂಡು. ನಾವು ಬೋಟಿಂಗು ಸನ್ಸೆಟ್ ಟೈಮಲ್ಲಿ ಹೋಗಿದ್ದರಿಂದ ಭಾಳ ಚೆನ್ನಾಗಿತ್ತು. ತಂಪಾದ ವಾತಾವರಣ ಇತ್ತು ಮತ್ತು ಸನ್ಸೆಟ್ ಆಗ್ತಾಯಿತ್ತು ದೂರದಲ್ಲಿ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಅದು ಬೋಟ್ ರೋ ಮಾಡೋದಕ್ಕೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಮುಂದಕ್ಕೆ ಹೋಗೋಕ್ಕೆ ನೀರನ್ನ ಹಿಂದೆ ತಳ್ಳಬೇಕಾಗತ್ತೆ ಮತ್ತು ರೈಟಿಗೆ ಹೋಗೋಕ್ಕೆ ಲೆಫ್ಟು ಸೈಡ್ ರೋ ಮಾಡಬೇಕು. ಆಮೇಲೆ ಲೆಫ್ಟಿಗೆ ಹೋಗೋಕ್ಕೆ ರೈಟ್ ಸೈಡ್ ರೋ ಮಾಡಬೇಕು. ಮತ್ತು ಬ್ಯಾಕ್ ಬರೋದಕ್ಕೆ ವಾಟರ್ನ ಮುಂದ್ಗಡೆ ಪುಷ್ ಮಾಡಬೇಕು. ಸೊ ಇದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ್ರು. ಬಟ್ ಮಕ್ಕಳು ಅದಕ್ಕೆ ಕನ್ಫ್ಯೂಷನ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಥರ ಮಾಡಿಕೊಂಡು ಮಜವಾಗಿ ಕಿರ್ಚಾಡ್ಕೊಂಡು ಆ ಬೋಟ್ ಹಿಂದೆ ಹೋಗ್ತಾಯಿದ್ರೆ ಮುಂದೆ ಹೋಗ್ತಾಯಿದ್ರೆ ಭಯ ಪಟ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ಹೆಂಗೋ ಆಮೇಲೆ ರೋ ಮಾಡೋದಕ್ಕೆ ನಾವೇ ಫಿಗರ್ ಔಟ್ ಮಾಡಿಕೊಂಡು ಎಲ್ಲ ಕಡೆ ಪೂರ್ತಿ ಒಂದು ರೌಂಡ್ ಹಾಕ್ಕೊಂಡು ಲೇಕ್ ಪೂರ್ತಿ ಬಂದ್ವಿ. ಚೆನ್ನಾಗಿತ್ತು. ಸೊ ಹಾಗೆ ಆ ಬೋಟಲ್ಲಿರೋರಿಗೆ ಚಾಲೆಂಜ್ ಮಾಡೋದು, ಆ ಬೋಟವ್ರು ನಮಗೆ ಚಾಲೆಂಜ್ ಮಾಡೋದು, ಯಾರು ಫಸ್ಟ್ ಹೋಗ್ತೀರಿ, ಯಾರು ನೆಕ್ಸ್ಟ್ ಹೋಗ್ತೀವಿ, ಯಾರು ಫಾಸ್ಟಾಗಿ ಹೋಗ್ತೀವಿ, ಮತ್ತು ಆ ಬೋಟಿಗೆ ಡಿಕ್ಕಿ ಹೊಡಿಯೋಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡಿಕೊಂಡು ಮಜಾ ಮಾಡ್ತಿದ್ರು ಮಕ್ಕಳು. ಸೊ ಚೆನ್ನಾಗಿತ್ತು. ಈಗ ನೋಡಿ ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ಅದು ಇಳಿದಾದ ನಂತರ ಈ ಸ್ವಿಂಗ್ ನೋಡಿ, ಅದೇ ನಾನು ಹೇಳಿದ್ದು, ಅದು ಸೂಪರ್ ಮ್ಯಾನ್ ಥರ ಕಟ್ತಾರೆ ಪೆಂಡುಲಮ್ ಸ್ಟೈಲಲ್ಲಿ. ಅದು ಸಿಕ್ಕಾಪಟ್ಟೆ ಸ್ವಿಂಗ್ ಆಗುತ್ತೆ. ಅದು ಭಯಂಕರವಾಗಿರುತ್ತೆ ಆ್ಯಕ್ಚುಲಿ. ಅದು ಮೆನ್ಷನ್ ಆಗಿರಲಿಲ್ಲ, ನಾವು ಅದಕ್ಕೆ ಆಡೋಕ್ಕೆ ಹೋಗಲಿಲ್ಲ. ಅದ್ರ ಪಕ್ಕ ಈ ಕಡೆ ನೋಡಿ ಸ್ವಿಂಗ್ ಇದೆ, ಕಪಲ್ ಸ್ವಿಂಗ್. ಅದರಲ್ಲಿ ಎಲ್ಲರೂ ಕೂತ್ಕೊಂಡು ಆಟ ಆಡಿದ್ವಿ. ಸೊ ಇಲ್ಲಿ ಮೊದಲಿಗೆ ನಮ್ಮ ಅಕ್ಕನ ಮಗಳು ಮತ್ತು ಅವಳ ಫ್ರೆಂಡ್ ಕೂತ್ಕೊಂಡ್ರು. ನಮ್ಮ ಅಕ್ಕನ ಮಗಳಂತೂ ಅದನ್ನ ಮೇಲೆ ಕರ್ಕೊಂಡು ಹೋಗ್ತಾ ಆವಾಗಲೇ ನನಗೆ ಬೇಡ, ಇಳಿಸ್ಬಿಡಿ, ನಂಗೆ ಭಯ ಆಗ್ತಿದೆ, ಬೇಡ ಅಂತ ಕಿರ್ಚಾಡೋಕೆ ಶುರು ಮಾಡಿದ್ಲು. ಆಮೇಲೆ ಹೇಗೋ ಅದು ಮೇಲೆ ಹೋದ್ಮೇಲೆ ತಕ್ಷಣ ಅವರು ಕೆಳಗಡೆ ಸ್ವಿಂಗ್ ಆಗ್ಲಿಕ್ಕೆ ಬಿಡ್ತಾರೆ. ಅದು ಮಜವಾಗಿರುತ್ತೆ, ಸೂಪರಾಗಿರುತ್ತೆ. ಸೊ ಹೇಗೋ ಅದನ್ನು ಆಡಿದ್ಲು. ಅದಾದ ನಂತರ ಒಬ್ಬೊಬ್ಬರೇ ಇನ್ನೂ ಇಬ್ಬರು ಕೂತ್ಕೊಂಡು ಎಲ್ಲರೂ ನಾವು ಗುಂಪಾಗಿ ಈ ಆ್ಯಕ್ಟಿವಿಟಿ ಮುಗಿಸ್ಕೊಂಡ್ವಿ. ಬಟ್ ಭಾಳ ಚೆನ್ನಾಗಿತ್ತು. ಭಾಳ ದಿನ ಆದಮೇಲೆ ಈ ಥರ ಒಂದು ಅಡ್ರಿನಲ್ ರಶ್ ಬರೋ ಅಂಥ ಒಂದು ಆ್ಯಕ್ಟಿವಿಟಿ ನಾನು ಸಹ ಮಾಡಿದೆ. ನೋಡಿ ಇಲ್ಲಿ ಸಡನ್ನಾಗಿ ಕೆಳಗೆ ಬಿಡ್ತಾರೆ, ಎಷ್ಟು ಮೇಲೆ ಸ್ವಿಂಗ್ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಒಂಥರ ಮೇಲೆಯಿಂದ ಎಸ್ದಂಗೆ ಆಗುತ್ತೆ, ಆದ್ರೂ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಮತ್ತು ಈ ಡೇ ಪ್ಯಾಕೇಜಲ್ಲಿ ಲಂಚ್ ಇನ್ಕ್ಲೂಡ್ ಆಗಿತ್ತು. ಅದಾದ ನಂತರ ಹೈ ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಸೊ ನಾವು ಈ ಆ್ಯಕ್ಟಿವಿಟಿ ಮುಗಿಸೋ ಅಷ್ಟೊತ್ತಿಗೆ ನಮಗೆ ಹೈ ಟೀದು
ಟೈಮ್ ಆಗಿತ್ತು. ಸೊ ಎಲ್ಲರೂ ಹೋಗಿ ಹೈ ಟೀ ಮತ್ತು ಸ್ನ್ಯಾಕ್ಸ್ ತಗೊಂಡ್ವಿ. ಅದಾದ ನಂತರ ಮತ್ತೆ ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಫೋಟೋಸ್ ಎಲ್ಲ ಹಿಡ್ಕೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ನೋಡಿ ಇದು ನೆಕ್ಸ್ಟ್ ಬಂದು ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗ ಕೂತಿದ್ದಾರೆ. ಅವನಂತೂ ತುಂಬ ಭಯ ಬಿದ್ದಿದ್ದ, ಬಟ್ ನನ್ನ ಮಗಳು ಬಿಂದಾಸ್ ಆಗಿ ಆರಾಮಾಗಿ ಕೂತಿದ್ಲು. ಅದು ಯಾಕಂತಂದರೆ ಅವಳು ಭಾಳ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಿದ್ದಾಳೆ ಮೊದಲೇ. ಅವಳು ತುಂಬ ಧೈರ್ಯವಂತೆ ನನ್ನ ಮಗಳು. ಅವಳಂತೂ ಯಾವೇ ಅಡ್ವೆಂಚರ್ ಆ್ಯಕ್ಟಿವಿಟಿಲಿ ಭಯನೇ ಬೀಳೋದಿಲ್ಲ. ನಾವು ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಮುಂಚೆನೇ ಲಂಚ್ ಮುಗಿಸಿದ್ವಿ. ಸೊ ಒಳ್ಳೆ ಬಫೆ ಲಂಚ್ ಇತ್ತು. ವೆಜ್ ನಾನ್ ವೆಜ್ ಎರಡೂ ಅವೈಲಬಲ್ ಇತ್ತು. ಸೊ ಹೊಟ್ಟೆ ತುಂಬಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಈ ಆ್ಯಕ್ಟಿವಿಟಿವೆಲ್ಲ ಶುರು ಮಾಡಿದ್ದು ನಾವು. ಮತ್ತು ಇದು ಇನ್ನೊಂದು ಸೈಡ್ ಆಫ್ ದ ರೆಸಾರ್ಟು. ಇಲ್ಲಿ ಆರ್ಚರಿ, ಬಾಸ್ಕೆಟ್ಬಾಲು, ಬ್ಯಾಡ್ಮಿಂಟನ್ನು ಮತ್ತು ಹ್ಯೂಮನ್ ಫೂಸ್ಬಾಲು ಇವೆಲ್ಲ ಆಡೋಕ್ಕೆ ಸ್ಪೇಸ್ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ವುಡನ್ ಬ್ರಿಡ್ಜ್ ಸಹ ಇದೆ. ಅದನ್ನು ಕ್ರಾಸ್ ಮಾಡ್ಕೊಂಡು ಬಂದರೆ ಮತ್ತೆ ಒಂದು ಕೆಫೆ ಥರನೂ ಮಾಡಿದ್ದಾರೆ. ಇದು ನೋಡಿ ಅದೇ ಕೆಫೆ. ಇಲ್ಲಿ ಕೇಕ್ಸು ಮತ್ತು ಕಾಫಿ ಇವೆಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಬಂದು 5 o'clockಗೆ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಕತ್ಲಾಗಕ್ಕೆ ಶುರು ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ಅಪ್ ಟು 5 o'clock ಮಾತ್ರ ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸಾಧ್ಯ. ಮತ್ತು ಮಕ್ಕಳಿಗೆಲ್ಲ ಡರ್ಟ್ ಕಾರ್ಟ್ ಮಾಡಿ ಹೋಗ್ಬೇಕು ಅಂತ ಭಾಳ ಇಷ್ಟ ಇತ್ತು. ಬಟ್ ಡರ್ಟ್ ಕಾರ್ಟಿಗೆ ಪರ್ ಪರ್ಸನ್ 1400 ಏನೋ ಕೊಡಬೇಕಾಗಿತ್ತು. ನಾವು ಆಡಿದರೆ ಎಲ್ಲರೂ ಆಟ ಆಡಬೇಕಾಗ್ತಿತ್ತಲ್ಲ, ಅದು ಜಾಸ್ತಿ ಕಾಸ್ಟ್ಲಿ ಅನಿಸ್ತು. ಪರ್ ಪರ್ಸನ್ 1400. ಅದಕ್ಕೆ ಅದನ್ನು ಆಡೋಕ್ಕೆ ಹೋಗಲಿಲ್ಲ. ಬಟ್ ಎಲ್ರಿಗೂ ಇಷ್ಟ ಇತ್ತು. ಸೊ ಈಗಿತ್ತು ನಮ್ಮ ಡೇ ಟ್ರಿಪ್ ಅಟ್ ಏರಿಯಾ 83 ರೆಸಾರ್ಟ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.